ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಇದು ನನ್ನ ಔಟ್ಫಿಟ್ ಹೇಗಿದೆ, ಏನಪ್ಪ ಈ ಥರ ಹಾಕೊತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಸೊ ನಾನು ಗಾಡಿಯಲ್ಲಿ ಹೋಗೋಕೆ ಮುಂಚೆ ಫಸ್ಟ್ ಮಾಸ್ಕು, ಜರ್ಕಿನು ಮತ್ತು ಹೆಲ್ಮೆಟ್ ಕಂಪಲ್ಸರಿ ಇರಲೇಬೇಕು. ಇಲ್ಲ ಅಂದರೆ ನನಗಂತೂ ಆಗೋದೇ ಇಲ್ಲ. ಖಾಲಿ ರೋಡ್ ಇದೆ ಅಂತ ಸ್ಪೀಡಾಗಿ ಹೋಗಬಾರ್ದು. ಸೊ ಸ್ಪೀಡ್ ಲಿಮಿಟಲ್ಲಿ ಇರಬೇಕು, ಹುಷಾರಾಗಿ ಹೋಗಬೇಕು. ನೋಡಿ ಹೇಗಿದ್ದೀನಿ, ಕಲ್ಲಿ ಇದ್ದಂಗೆ ಇದ್ದೀನಿ ಅಲ್ವಾ? ನೀವೇನು ಹೇಳ್ತೀರಾ? ಖಾಲಿ ರೋಡಲ್ಲಿ ಹೆಂಗಾದರೂ ಓಡಿಸ್ಬೋದು, ಆದರೆ ಈ ಟ್ರಾಫಿಕಲ್ಲಂತೂ ಓಡ್ಸೋಕ್ಕಾಗಲ್ಲಪ್ಪ. ಸಾಕಾಗೋಗ್ಬಿಡುತ್ತೆ. ನಂಗಂತೂ ಯಾಕಾದರೂ ಬಂದೋ ಅಂತ ಅನಿಸ್ಬಿಡ್ತು. ಆ ರೇಂಜ್ಗೆ ಸಾಕಾಗೋಗ್ಬಿಡ್ತು. ಇಲ್ಲಿ ನೋಡಿದ್ರೆ ಈ ಅಕ್ಕ ಒಂದು ಯಾವ ರೇಂಜಲ್ಲಿ ಗಾಡಿ ಓಡಿಸ್ತಿದ್ದಾರೆ ನೋಡಿ. ಹೆಣ್ಮಗು ಅಂತ ರೇಗ್ಸೋದ್ರಲ್ಲಿ ತಪ್ಪು. ಫೈನಲಿ ಜೆ ಪಿ ನಗರ್ ಹತ್ರ ಇದ್ದೀನಿ. ಇಲ್ಲಿ ನೋಡಿದ್ರೆ ಯಾವುದೋ ಒಂದು ಬಿಲ್ಡಿಂಗು ಈ ರೇಂಜಲ್ಲಿ ಕಟ್ಟಿದ್ದಾರೆ. ಯಪ್ಪ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇದೆ, ನಾವು ಕೂಡ ಫಾಲೋ ಮಾಡ್ಬೇಕಲ್ವಾ? ನೋಡಿ ಏನಂತೀರಾ? ಮೀಟ್ ಮಾಡಿ ಇಲ್ಲಿ ಜಾಗ ಚೆನ್ನಾಗಿದೆ ಅಂತ ಒಂದು ರೀಲ್ ಮಾಡ್ಕೊಂಡ್ರಿ. ಸೊ ಫೈನಲಿ ಒಂದು ರೀಲ್ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡು ಇವಾಗ ಕೆಫೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ರಿ. ಸೊ ಅವಳನ್ನ ಕರೀತಿದ್ರೆ ಅವಳು ಬರ್ತಾನೆ ಇದ್ದಿದ್ದಿಲ್ಲ ವಿಡಿಯೋಗೆ. ಸೊ ಫೈನಲಿ ಇಲ್ಲೊಂದು ಕೆಫೆ ಕಾಣಿಸ್ತು. ಆ ಕೆಫೆ ಹೆಸರು ಬಂದು ಕಿನಿಯಾ ಕಾಫಿ ಅಂತ, ಜೆ ಪಿ ನಗರ್ ಹತ್ರ ಇರೋದು. ಇಲ್ಲಿ ಒಳಗಡೆ ಬಂದರೆ ಎಷ್ಟು ಚೆನ್ನಾಗಿ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಸೊ ಈ ಕಪ್ಸ್ ಎಲ್ಲ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಆ್ಯಂಡ್ ವೆರಿ ಅಟ್ರಾಕ್ಟಿವ್ ಆಗಿದೆ. ಮೆನ್ಯೂ ನೋಡಿಬಿಟ್ಟು 3 ಐಟಮ್ಸ್ನ ನಾನು ಅಂತೂ ಆರ್ಡರ್ ಮಾಡಿದ್ದು. ನಾನಂತೂ ಕೋಲ್ಡ್ ಕಾಫಿ ಆರ್ಡರ್ ಮಾಡಿದೆ, ನನ್ನ ಫ್ರೆಂಡು ಹಾಟ್ ಕಾಫಿ ಮತ್ತು ಒಂದು ಬನ್ ಥರದ್ದೇನೋ ಇತ್ತು. ಸೊ ಅದು ತೊಗೊಂಡೆ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ. ನಾನು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ದು. ಕೋಲ್ಡ್ ಕಾಫಿ ಚೆನ್ನಾಗಿತ್ತು. ಆ್ಯಂಡ್ ಇದು ನಾನು ಬನ್ ಅಂತ ಹೇಳ್ತಿದ್ನಲ್ಲ, ಆ ಬನ್ನ ಟ್ರೈ ಮಾಡಿದೆ. ಅದನ್ನು ತಿನ್ನೋವಾಗ ಒಂದು ರೇಗಿಸ್ತಾ ಇದ್ಲು ನನ್ನ ಫ್ರೆಂಡು. ನಗ್ದು ಸಾಕಾಯಿತು. ಆ್ಯಂಡ್ ಫೈನಲಿ ಅವಳು ಹಾಟ್ ಕಾಫಿ ಬಂತು. ಎಲ್ಲ ಚೆನ್ನಾಗಿದೆ, ಆದರೆ ನನಗೆ ಈ ಸ್ಪೂನಲ್ಲಿ ಹೆಂಗೆ ತಿನ್ನೋದು ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ಸರಿ. ಅದು ಹೆಂಗೆ ತಿಂತಾರೋ ಜನ. ನಮ್ಮ ಕೈಯಲ್ಲಿ ತಿನ್ನೋದೇ ಒಂಥರ ಖುಷಿ. ಈ ಸ್ಪೂನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ, ಅದು ಬರ್ತಾ ಇಲ್ಲ, ಆಗ್ತಿಲ್ಲ. ನೋಡಿ ನಾನು ಸರ್ಕಸ್ ಯಾವ ಥರ ಮಾಡ್ತಿದ್ದೀನಿ ಅಂತ. ಹಾಟ್ ಕಾಫಿ ಹೇಗಿರುತ್ತೆ ಅಂತ ಕೂಡ ಟ್ರೈ ಮಾಡಿದೆ. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಫೈನಲಿ ಎಲ್ಲ ಮುಗಿಯೋಷ್ಟರಲ್ಲಿ 8:24 ಆಗಿತ್ತು. ಸೊ ಅಲ್ಲಿಂದ ಹೋಗ್ತಾ ಇದ್ದೀವಿ. ನೀವೇನಾದರೂ ಈ ಕೆಫೆಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಜೆ ಪಿ ನಗರಲ್ಲಿದೆ, ನೀವು ಆರಾಮ್ಸೆ ಬರ್ಬೋದು ಯಾವಾಗಾದರೂ ಇಲ್ಲಿ ಓಡಾಡ್ತಿದ್ರೆ. ಇಲ್ಲಿಂದ ಕೋರಮಂಗ್ಲ ಹತ್ರ ಇದೆ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು. ಸೊ ಅವಳು ಯಾವಾಗೂ ಹೇಳ್ತಿದ್ಲು ಪಬ್ಗೆ ಕರ್ಕೊಂಡು ಹೋಗ್ತೀನಿ ಒಂದು ದಿವಸ ಅಂತ. ಆ ಒಂದು ದಿವಸ ಇವತ್ತಾಯಿತು. ಸೊ ಫೈನಲಿ ನನ್ನ ಪಬ್ಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಇಲ್ಲಿ ಬಂದು ನೋಡಿದ್ರೆ ಯಾವ ರೇಂಜಲ್ಲಿ ಇದ್ದಾರಪ್ಪ, ಎಲ್ಲ ಪಾಶ್ ಆಗಿದ್ದಾರೆ. ಸಖತ್ತಾಗಿತ್ತು. ಒಳಗಡೆ ನ್ಯೂ ಎಕ್ಸ್ಪೀರಿಯನ್ಸ್ ನನಗಂತೂ. ಇದೇ ಫಸ್ಟ್ ಟೈಮ್ ನಾನು ಪಬ್ಬಿಗೆ ಬರ್ತಾ ಇರೋದು. ಆ ಮ್ಯೂಸಿಕ್ಕು, ಜನ ಎಲ್ಲ ಪಾಶ್ ಅವರೇ ಬರ್ತಾರೆ ಅನಿಸುತ್ತೆ. ಸೊ ಸಖತ್ತಾಗಿತ್ತು, ಹೊಸ ಎಕ್ಸ್ಪೀರಿಯನ್ಸು. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇರೋವಾಗ ಒಂದು ಆಟೋ ಕಾಣಿಸ್ತು. ಎಂಜಾಯ್ ಎವ್ರಿ ಮೂಮೆಂಟ್ ಬಿಕಾಸ್ ಡೆತ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ನಿಜ ಅಲ್ವಾ? ಸೊ ಪ್ರತಿ ಕ್ಷಣನೂ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ.